ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿ ನೆನಪಲಿ ಬರೆಯುವೆ ಓಲೆ, ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ, ನಗು ನಗುತ್ತಾ ಹರಸುವೆನು ಸಿರಿಸುಖ ಆಶಯ. ಏನ್ರಿ ಮೇಡಮ್ ಎಷ್ಟು ಖುಷಿಯಾಗಿರಲ್ಲ, ಯಾಕ ಹಾಡು ಬರ್ಲಿಕ್ಕತ್ತಾವ ಬಾಯಾಗ? ಹಂಗೇನಿಲ್ರಿ, ಸುಮ್ಮನೆ ಹಳಿದೆಲ್ಲ ನೆನೆಸ್ಕೊಂಡು ಹಾಡ್ಲಿಕ್ಕತ್ತಿದ್ದೆ. ಹೌದಾ? ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀವು ಯಾಕೆ ಎಷ್ಟು ಖುಷಿಯಾಗಿದ್ದೀರಲ್ಲಪ್ಪ, ಹಾಡ ಪಾಡ ಆಡ್ತೀರಿ. ನಾವೇನು ಆಡೋದು ಕಾಮನ್ ಬಿಡು, ನೀವು ಆಡೋದು ಭಾಳ ವಜ್ಜದ ರೀ. ಹಂಗೇನಿಲ್ಲಲೇ, ಟೆನ್ಷನ್ ಇರಲಿಲ್ಲ ಅಂದ್ರೆ ನಾವು ಆರಾಮನೇ ಇರ್ತೀವಿ. ಸ್ವಲ್ಪ ಹೊರಗಿಂದ ಟೆನ್ಷನ್ ಇರ್ತಾವಲ್ಲ, ಹಂಗಾಗಿ ಯಾವಾಗಲೂ ಸಿಟ್ಟು ಮಾಡ್ತೀವಿ ಅಷ್ಟೇ. ಅಲ್ರಿ, ಟೆನ್ಷನ್ ಯಾರಿಗಿರಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇರ್ತಾವ. ಆ ಟೆನ್ಷನ್ ಅಲ್ಲೇ ಹೊರಗೆ ಬಿಟ್ಟು ಬಂದು ಹೆಂಡತಿ ಜೊತೆ ಒಂದು ಸ್ವಲ್ಪ ನಕ್ಕೋತ ಒಂದು ನಾಲ್ಕು ಮಾತಾಡಿದ್ರೆ ಎಷ್ಟು ಖುಷಿ ಅನಿಸ್ತದ ಗೊತ್ತೇನು? ನಿಮಗೂ ಖುಷಿ ಅನಿಸ್ತದ, ನಮಗೂ ಖುಷಿ ಅನಿಸ್ತದ. ಅದು ಕರೆಯೋದು ಬಿಡು. ಆದ್ರೆ ನಾ ಬರೋಷ್ಟಿಗೆ ನಿಮ್ಮ ಮುಖ ಅಮ್ಮ ಅಂತ ಮಾಡ್ಕೊಂಡಿದ್ದೆ ಅಂದ್ರೆ ನಮಗೆ ಇಷ್ಟ ಆಗಂಗಿಲ್ಲಪ್ಪ. ನೀ ಹಿಂಗೆ ನಕ್ಕೋತಾ ಆಡ್ಕೋತಾ ಇದ್ದೆ ಅಂದ್ರೆ ನಾವು ಖುಷಿಯಾಗಿರ್ತೀವಿ. ಅಂದ್ರೆ ಮತ್ತೆ ನನ್ನ ಮೇಲೆ ಬಂದ್ಬಿಟ್ರೇನೆ ಈಗ? ನಾ ಮುಖ ದಪ್ಪ ಮಾಡ್ಕೊಂಡಿದ್ರೆ ನಿಮಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ನಾ ಸುಮ್ಮನೆ ದಪ್ಪ ಮಾಡ್ಕೊಂಡಿರ್ತೀನಿ ಮುಖನ? ಹಂಗಲ್ಲೇ ಒಮ್ಮೆದೊಮ್ಮೆ ಸಿಟಿಗೆ ಏರ್ಬಿಡ್ತೀಯಪ್ಪ ಮಾರಾಯ ನೀನು, ಏನೋ ಮಾತಾಡಕ ಆಗಂಗಿಲ್ಲ ನಿನ್ ಜೊತೆ. ಹಂಗಲ್ರಿ, ಏನಾದ್ರು ಹೇಳಕ್ ಹೋಗ್ಲಿ ನನ್ನ ಮೇಲೆ ಅಪೋದ ಕೊಡ್ತೀರಿ ನೀವು, ಅದಕ್ಕಂದೆ. ಅಪೋದ ಅಂತಲ್ಲೇ, ಸುಮ್ಮ ಹೇಳ್ದೆ ನೀನು ನಕ್ಕೋತ ಇರೋವ ನನಗೂ ಖುಷಿ ಅಂತೇಳಿ. ನೀವು ಮುಖ ದಪ್ಪ ಮಾಡಿದ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ ನೋಡು. ನೀನು ಯಾವಾಗಲೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಾರ, ಮತ್ತೆ ಯಾರು ಸಿಟ್ಟು ಮಾಡ್ಕೊಳ್ಳಲಿ? ನೀನು ಬಂಗಾರ. ಹಿಂಗೆ ರಂಸಾಗ ಏನು ಕಡಿಮೆ ಇಲ್ಲ, ಆಮೇಲೆ ರಂಭಿಸೇ ಬಿಡ್ತಾರೆ ಏನಾರ ಮಾಡಿ. ನಾ ಸೋತ್ ಬಿಡ್ಬೇಕು ನೋಡಿ ಹಂಗೆ. ಯಾಕೆ ಜಲ್ದಿ ಬಂದಿರಲ್ರಿ ಇವತ್ತು? ಹಂಗೇನಿಲ್ಲ, ಸ್ವಲ್ಪ ಕೆಲಸ ಕಡಿಮೆ ಇತ್ತಾ, ಮನೆ ಕಡೆ ನೆನಪಾಯ್ತು ಬಂದ್ಬಿಟ್ಟೆ. ನಾ ಎಲ್ಲಿ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಈ ಕೆಲಸ ಮುಗಿದ ತಕ್ಷಣ ನೀನು ನೋಡ್ಬೇಕು ಅನಿಸ್ತದ, ಜಲ್ದಿ ಮನೆಗೆ ಬಂದ್ಬಿಡ್ತೀನಿ ಹಂಗೆ. ಓಹೋ ಡೌರಾಜ, ಏನು ಮಾಡಿ ಅಡಿಗೆ ಇವತ್ತಾ? ಅದೇ ಏನು ಮಾಡಲಿ ಅಂತ ವಿಚಾರ ಮಾಡ್ಕೋತ ತರಕಾರಿ ನೋಡ್ಲಿಕ್ಕತ್ತಿದ್ದೆ, ಆಡ್ಕೋತ ನೀವು ಬಂದಿರಿ ನೋಡಂಗೆ. ಏನು ಮಾಡಲಿ ಅಡಿಗೆ? ಯಾಕೋ ಬೇಸರಾಗ್ಯದಪ್ಪ ಅಡಿಗೆ ಮಾಡಕ್ಕೆ. ಒಳ್ಳೆಗದ, ಬ್ಯಾಡ್ ಬಿಡು ಅಡಿಗೆ ಮಾಡೋದಂದ್ರೆ, ಹೊರಗೆ ಹೋಗಿ ತಿನ್ಕೊಂಬರಂಬ ಏನಾರ. ಸರಿ, 10 ನಿಮಿಷ ನೀವು ಹಾಲ್ನಾಗ ಕೂತೀರಿ, ನಾ ರೆಡಿಯಾಗಿ ಬಂದ್ಬಿಡ್ತೀನಿ. ಏನು ನಡ್ಸಿಯಪ್ಪ ಸುಧೀಂದ್ರ, ಏನು ಮಾಡ್ಲಿಕತ್ತಿ? ಓ ಕಾಕು ಸೀಮಾ, ಏನು ಈ ಕಡೆ ಬಂದ್ರಿ? ಬರ್ರಿ ಬರ್ರಿ ಕೂಡ್ ಬರ್ರಿ. ಏನಿಲ್ಲಪ್ಪ, ಮೊನ್ನೆ ಕೈಕಾಲು ನೋವು ಸಂಬಂಧ ದವಾಖಾನೆ ತೋರಿಸಿದ್ನಲ್ಲ, ಇನ್ನೊಂದ್ಸಲ ಬಂದಿದ್ರ, ಅದಕ್ಕೆ ತೋರ್ಸ್ಕೊಂಬರಕ್ ಬಂದಿದ್ವಿ. ಇಲ್ಲೇ ಸಮೀಪ ಇತ್ತಲ್ಲ ನಿಮ್ಮ ಮನೆ, ಹೋಗಿ ಬೆಟ್ಟೆ ಬರಂಬ ಅಂತೇಳಿ ಬಂದ್ವಿ. ಹೌದಾ, ಚಲೋ ಆಯ್ತಳ ಕಾಕು ಬಂದಿದ್ದು. ರೀ, ಈ ಡ್ರೆಸ್ ಓಕೆನಾ ಹೋಗ್ಲಿಕ್ಕೆ? ಮಾಮಿ ಯಾರು ಬಂದಾರೇನ್ರಿ? ಯಾವಾಗ ಬಂದಿರಿ ಮಾಮಿ? ಆರಾಮಿದ್ದೀರಿ? ಆರಾಮಿದ್ದಿ ನೋಡವ. ಏನು ವಾಯ್ದು ನೀನು ಡ್ರೆಸ್ಸು ಇಂಥವೆಲ್ಲ ಹಾಕೊಂಡು ಹೋಗ್ತೇನಾ? ಎಲ್ಲಿಗೆ ಹೊಂಟಿದ್ದೆ ರೆಡಿಯಾಗಿ? ಏನಿಲ್ರಿ ಮಮ್ಮಿ, ಇವರು ಫ್ರೆಂಡ್ ಹೆಂಡತಿ ಏನೋ ಬರ್ಲಿಕ್ಕತ್ತಾರಂತ್ರಿ ಹೋಟೆಲ್ ಊಟಕ್ಕೆ, ನೀವು ಬರ್ರಿ ಅಂತೀರಂತ ಅದಕ್ಕೆ ತಯಾರಾಗಿ ಹೋಗಿ ಬರಮ್ಮಂದ್ರಿ, ಹೊಂಟಿದ್ವಿ ರೀ. ಹೌದಾ? ಅಯ್ಯ, ನಾವು ಬಂದು ಡಿಸ್ಟರ್ಬ್ ಆಯ್ತನವ ನಿಮಗೆ? ಆಯ್ತು ಹೇಳಿ, ನಾವು ಹೋಗಿ ಬರ್ತೀವಿ ರೀ ವೈನಿ, ನೀವು ಹೋಗಿ ಬರ್ರಿ. ಇಲ್ಲ ಬ್ಯಾಡ ಹೇಳ್ರಿ, ಹೋಗಂಗಿಲ್ಲ, ಕ್ಯಾನ್ಸಲ್ ಅಂತ ಹೇಳ್ಬಿಡಲ್ರಕ್ಕ, ಇನ್ನೊಂದ್ಸಲ ಓದ್ತೀವಿ ಯಾವಾಗಾರ. ಕೂಡ್ರಿ ಮಾಮಿ ನೀವು. ಬ್ಯಾಡ ಬಿಡವ, ನಿಮ್ಗೆ ಯಾಕೆ ತೊಂದರೆ, ನಾವು ಓದ್ತೀವಂತ, ನೀವು ಹೋಗಿ ಬರ್ರಿ. ಇಲ್ಲ ಕಾಕು, ಏನು ತೊಂದರೆ ಏನಿಲ್ಲ, ಇನ್ನೊಂದ್ಸಲ ಓದ್ತೀವಳ ನಾವು, ಬ್ಯಾಡ ಅಂತ ಹೇಳ್ಬಿಡ್ತೀನಿ ಅಂತ. ನೀವು ಹೋಗ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುಡಿಲಿಕ್ಕೆ ಏನಾರ ತಂದು ಕೊಡು ಅವರಿಗೆ. ಹಾಂ ಆಯ್ತು ರೀ. ಅಲ್ಲ ಸುಧು, ಏನಪ್ಪ ನಿನ್ನ ಹೆಂಡತಿ ಇಂತಿಂತ ಡ್ರೆಸ್ ಹಾಕೋತಾಳ? ಭಾರಿ ಆಯ್ತಪ್ಪ ಇದು. ಹಂಗೆ ನಿಲ್ಕಾಕು, ಎಲ್ಲರೂ ಫಂಕ್ಷನ್ಗೆ ಊರಿಗೆ ಅದು ಬಂದಾಗ ಸೀರೆನೇ ಉಟ್ಕೊಂಡಿರ್ತಾಳ. ಇವರು ಫ್ರೆಂಡ್ಸ್ ಜೊತೆ ಹೋಗಿರ್ತೀವಲ್ಲ, ಅವಾಗ ಎಲ್ಲರೂ ಅಂತಿಂತ ಡ್ರೆಸ್ ಹಾಕೊಂಡ್ ಬಂದಿರ್ತಾರ, ಮತ್ತೆ ಈಕೆ ಸೀರೆ ಉಟ್ಕೊಂಡು ಹೋದ್ರೆ ಒಂಥರ ಅನಿಸ್ತದಲ್ಲ, ಅದಕ್ಕೆ ನಾನೇ ಹಾಕೊಂಡಿದ್ದೆ, ಹಾಕೊಳಕತ್ತಿದ್ಲು. ಹೌದು ಬಿಡವ, ನಾ ಕಡೆ ನೋಡಿರ್ತಾನಲ್ಲ, ಮತ್ತೆ ಫ್ರೆಂಡ್ಸ್ ಏನ್ತೀರ ಅಂತ ಹಾಕೊಂಬಂದಾಗ ಇವ ಸೀರೆ ಉಟ್ಕೊಂಡು ಹೋಗಂದ್ರೆ ಅಸಹ್ಯ ಆಗ್ತದಲ್ಲ, ಅದಕ್ಕೆ ಹೇಳಿರ್ತಾನ. ಹಾಕೊಳ್ಳಕ್ ಬಿಡು, ನಿನಗೆ ಯಾಕೆ ಅಂತ ಪರಿ ತ್ರಾಸ ಆಗ್ತದ? ಏನಾಗ್ತದ ಹಾಕೊಂಡ್ರೆ ಎಲ್ಲ ಕಡೆ ನಡೆದಾವ ಈಗ. ಹಾಕೊಳಕ್ ಬಿಡ, ನಾ ಯಾಕೆ ಬೇಡ ಅನ್ಲಿ? ಆದ್ರೆ ಊರಾಗ ಎಲ್ಲಿ ನೋಡಿದ್ದಿಲ್ಲಲ್ಲ, ಇದೇ ಫಸ್ಟ್ ನೋಡಿದೆ, ಅದಕ್ಕೆ ಗಾಬರಿ ಆಯ್ತು ನನಗೆ, ಅದಕ್ಕೆ ಕೇಳಿದೆ. ನಮ್ಗೆ ಮನೆಗೆ ಯಾರು ಹಾಕೊಂಡಿದ್ದಿಲ್ಲ ಅಂತ ಡ್ರೆಸ್ಸು, ಈಕೆ ಫಸ್ಟ್ ಎಲ್ಲ ಹಾಕೊಂಡಿದ್ದು, ಅದಕ್ಕೆ ಕೇಳಿದ್ನವ. ಚೂಡಿದಾರ ಆದ್ರೆ ನಡೀತಾವ, ಇಂಥವು ಮಿಡಿ ಗಿಡಿ ಅಂದ್ಗನೆ ತೀರಾ ಇದು ಆಗ್ತದಲ್ಲ, ಅದಕ್ಕೆ ಕೇಳಿದೆ. ತಗೊಂಬಂದೆ, ಏನು ಮಾಡ್ಕೊಂಬಂದೇವ? ಬಿಸಿಲಾಗ ಬಂದಿದ್ರಲ್ರಿ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡ್ಕೊಂಬಂದೆ ರೀ. ಹೌದಾ, ಚಲೋ ಆಯ್ತು ರೀ ವೈನಿ. ಕರೆವ್ರಿ, ಹೊರಗೆ ಬಿಸಿಲು ಭಾಳ ಅದರಿವ. ಪುಣ್ಯ ಬರ್ಲವ, ಚಲೋ ಆಗ್ಯಾವ ಮಜ್ಜಿಗೆ, ಮಸಾಲೆ ಮಜ್ಜಿಗೆ ಭಾರಿ ಆಗ್ಯಾವ ಬಿಡ, ತಣ್ಣಗ. ಏನಂದ್ರ ಕಾಕು ಡಾಕ್ಟ್ರು? ಏನು ಮತ್ತೆ ಬಾ ಅಂದ್ರೆ ಏನಂತಾರ ಬಿಡಯಪ್ಪ, ಅದೇ ಗುಳಿಗೆ ಔಷಧ ಕೊಡ್ತಾರ. ಅವು ವಯಸ್ಸಾಗ್ಯದಲ್ಲ, ಎಲುಬುಗಳೆಲ್ಲ ಸವದ್ ಬಿಟ್ಟಿರ್ತಾವ, ಮತ್ತು ಅವು ಎಷ್ಟು ತೋರಿಸಿದ್ರು ಕಡಿಮೆ ಆಗಂಗೆ ಇಲ್ಲ. ಅವು ಮತ್ತೆ ಬರೋದ, ಗುಳಿಗೆ ತಗೊಂಡಾಗ ಅಷ್ಟು ಕಡಿಮೆ ಆತಾವ, ಮತ್ತೆ ಹಂಗೆ ಶುರು ಆಗೇ ಬಿಡ್ತಾವ ಬ್ಯಾನಿ. ಹೌದವ್ವ, ಹಂಗೆ ಆಗ್ತದ. ಒಂದು ಸ್ವಲ್ಪ ವಾಕಿಂಗ್ ಮಾಡವ್ವ. ಮಾಡ್ತೀನಿ ಬಿಡಯಪ್ಪ, ನಾನು ರಗಡ್ ವಾಕಿಂಗ್ ಮಾಡ್ತೀನಿ. ಅಲ್ಲೇ ಊಟಗಣ ಮನೆ ಮುಂದೆ ಆ ಕಡೆ ಈ ಕಡೆ ತಿರುಗಾಡಿರ್ತೀನಿ. ಮನಿ ಮುಂದೆ ತಿರುಗಾಡೋದಕ್ಕಿಂತ ಕಾಕು ಒಂದು ಸ್ವಲ್ಪ ಗಾರ್ಡನಿಗೆ ಹೋಗ್ಬೇಕು, ಅಂದ್ರೆ ಅಲ್ಲಿ ವಾತಾವರಣನೂ ಚಂದ ಇರ್ತದಲ್ಲ. ಗರಿಕಿ ಹುಲ್ಲಿನ ಮೇಲೆ ನಡೆದ್ರೆ ಭಾಳ ಚಲೋ ಅಂತಾರೆ ನೋಡು. ಒಂದು ಸ್ವಲ್ಪ
ಮುಂಜಾನೆ ಎದ್ದಗನೆ ಹೋಗಿ ಬಾ ವಾಕಿಂಗ್. ಮನೆ ಮುಂದೆ ತಿರ್ಗಾಡ್ತೀನಿ ಅಂತೀಯಲ್ಲ, ಅದು ಮತ್ತೆ ಜಿಗಿ ಜಿಗಿ ಸರಿ ಅನ್ಸಂಗಿಲ್ಲ ಹಂಗೆ ವಾಕಿಂಗ್ ಮಾಡೋದು. ನಾನು ಅದೇ ಅಂತೀನಣ್ಣ, ಮುಂಜಾನೆ ಎದ್ದು ಒಂದ್ ಸ್ವಲ್ಪ ಗಾರ್ಡನ್ ಕಡೆ ಹೋಗಿ ಬರವ ಚಂದ ಅನಸ್ತದ ಅಂತಂದ್ರ ಇಲ್ಲ, ಆಕೆ ಅಲ್ಲೇ ಮಾತಾಡ್ಕೋತ ಕಟ್ಟಿ ಕೂತಿರ್ತಾರ, ಆ ಕಡೆ ಈ ಕಡೆ ಅವ್ರ ಜೊತೆ ಮಾತಾಡ್ಕೋತ ತಿರ್ಗಾಡ್ತಾಳ, ಅದೇ ವಾಕಿಂಗ್ ಅನ್ಕೊಂಡ್ಬಿಟ್ಟಾಳ. ಅದೇ ಕಟ್ಟಿ ಕೂತ್ ಮಾತಾಡೋದ ಸಾಯಂಕಾಲ ಟೈಮ್ನಾಗರ ಕಡಿಕೆ ಯಾವ್ರೇ ಕೂತವ್ರನ್ನ ಒಂದೆರಡು ಇಬ್ಬರನ್ನ ಕರ್ಕೊಂಡು ಆತ ಹಿಂಗ ವಾತಾವರಣ ಎಲ್ಲಿ ಚಲೋ ಇರ್ತದಲ್ಲ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬರ್ಬೇಕಾಕು. ಯಾರು ಬರಂಗಿಲ್ಲ ಬಿಡಯಪ್ಪ. ಎಲ್ಲಿ ಹೋಗುದು ಬಿಡ್ರಿ ವಾಕಿಂಗ್, ನಡೆಯ ಕಡೆ ಹೆಂಗಿದ್ರು ಅಷ್ಟೇ ಅಂತೇಳಿ ಇಲ್ಲೇ ಕೂಡ ಬರೀ ಕಟ್ಟಿಗೆ ಮಾತಾಡ್ಕೋತ ಬೇಕಂದ್ರೆ ನೀವಿಲ್ಲೇ ತಿರುಗಾಡ್ರಿ ಅಂತೇಳಿ ನನಗೆ ಇದು ಮಾಡ್ತಾರೆ. ಯಾರು ಅಲ್ಲಂತಾರ ವಾಕಿಂಗ್ ಬರಕ್. ಮಾತಿನ ರುಚಿ ಮುಂದೆ ಈ ವಾಕಿಂಗು ಗೀಕಿಂಗು ನಮಗೇನು ಸಂಬಂಧ ಇಲ್ಲ ನೋಡು. ಹಂಗಂದ್ರೆ ಹಂಗ ಆರೋಗ್ಯನೂ ನೋಡ್ಕೋಬೇಕಲ್ಲ ಮತ್ತ. ನನಗೂ ಹಿಂಗೆ ಅಂತ ನೋಡೋಣ, ವಾಕಿಂಗ್ ಹೋಗುವ ಅಂದ್ರೆ ಹೋಗಯ್ಯವ ಮಾತಾಡ್ಕೊತ ಕೊಡ್ತೀವಿ ಎಲ್ಲಿ ವಾಕಿಂಗ್ ಹೋಗೋದು ಅಂತಾಳೆ. ನಾವು ಡಾಕ್ಟ್ರು ಒಂದು ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸ್ಕೊಂಡಾರ, ಮಾಡಿಸ್ಕೋಬೇಕಾಗ್ಯದ. ಯಾರು ಚಲೋ ಅದಾರ ಅಣ್ಣ ಇಲ್ಲಿ? ಹೌದಾ, ಹೇಳ್ಯಾರನ? ಅದು ಚಲೋ ಆತದ ಬಿಡು ಫಿಸಿಯೋಥೆರಪಿ ಮಾಡಿಸ್ಕೊಳ್ಳೋದ್ರಿಂದ. ನಮ್ಮ ಫ್ರೆಂಡ್ ಮಗಳದೊಂದು ಕಲಿದು ಮುಗಿದದ, ಈ ವರ್ಷ ಮುಗೀತು. ಹೇಳೇನಾಕೆಗೆ ಬಂದ್ ಮಾಡ್ತಾಳ, ಭಾರಿ ಮಸ್ತ್ ಮಾಡ್ತದ ಬಿಡ ಹುಡುಗಿ. ಹೌದಾ, ಹೇಳಯ್ಯಪ್ಪ, ಚಲೋ ಮಾಡ್ತಿಲ್ಲ ಅಂದ್ರೆ ಎಷ್ಟು ತಗೋತಾಳ ನೀ ರೊಕ್ಕ? ಫಿಸಿಯೋಥೆರಪಿದು ರೊಕ್ಕನೇ ಭಾಳ ಅದುವ. 1100 ಹಂಗೆ ತಗೋತಾರ. ಮಷೀನ್ ಅದು ತೊಗೊಂಡ್ಬರ್ತಿರ್ತಾರಲ್ಲ, ಹಂಗಾಗಿ ಜಾಸ್ತಿ ತಗೋತಾರ. ನೋಡಮ್ ತಗೋ, ನಾನು ನೋಡಿ ತಗೋ ಅಂತ ಹೇಳ್ತೀನಿ. ಮೊನ್ನೆ ಒಬ್ರಿಗೆ ಇಲ್ಲಿ ಮಾಡಿಸಿದೆ, 600 ಏನು ತೊಗೊಂಡ್ಲ ಅಷ್ಟೇ. ನಿನಗೂ ಅಷ್ಟೇ ತಗೋ ಅಂತ ಹೇಳ್ತೀನಿ ತಗೋ. ಅಷ್ಟು ಮಾಡಪ್ಪ, ಪುಣ್ಯ ಬರ್ತದೆ ನೋಡು. ಪಾಳೆ ಭಾಳ ಇತ್ತೇನ್ರಿ ಡಾಕ್ಟ್ರ್ ಬಲ್ಲಿ? ಹ್ಞೂ ರೀ ವನಿ, ಪಾಳೆ ಭಾಳ ಇತ್ತು. ಆ ಡಾಕ್ಟ್ರ್ ಬಲ್ಲಿ ಪಾಳೆನೇ ಬಾಳ್ರವ, ಅದಕ್ಕೆ ಒಲ್ಲೆ ಆಗ್ತದ. ಹೌದ್ರಿ, ಮೊದಲ ಹೆಸರು ಹಚ್ಚ ಅಂತ ಹೇಳ್ಬೇಕಾಗಿತ್ತು, ಹಚ್ಚಿದಾಗ ಒಂದು ಸ್ವಲ್ಪ ಕಡಿಮೆ ಆಗ್ತಿತ್ತು. ನನಗೆ ಹೇಳ್ಬೇಕಿಲ್ರಿ, ಫೋನ್ ಮಾಡಿ ಹೆಸರು ಹಚ್ಚ ಅಂದಿದ್ರೆ ನಾ ಹಚ್ಚಿ ಬರ್ತಿದ್ದೆ ಹೋಗಿ. ನಿಮ್ಮ ಕೆಲಸ ಇರ್ತಾವ, ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತೇಳಿ ಹೇಳಿಲ್ರಿ ನಾನು. ಅಯ್ಯ ಹೌದಲ್ಲ, ಇಲ್ಲಿ ಸಮೀಪ ಆತಿತ್ತು ನೋಡಿ, ಹಚ್ಚಿ ಬರ್ತದ್ಲು. ಇನ್ನೊಂದ್ಸಲ ಫೋನ್ ಮಾಡ್ತೀವಿ, ಹಚ್ಚಿ ಬಾರವ್ವ. ಸಾಕಾಯ್ತವ ತಾಯಿ ಕೂತು. ನಮ್ಮ ದವಾಖಾನೆ ಅಂದ್ರೆ ಮೊದ್ಲಿಂದ ನನಗೆ ಆಗಂಗಿಲ್ಲ, ಅದು ವಾಸನೆ ಅದು ಕುಡಿದು ಮೈಕ್ಕನಂಗಾಯ್ತು ನೋಡಿ ನನಗಂತ್ರ. ಯಾವಾಗಾರ ಮುಗಿತದವ ನನ್ನ ಪಾಳೆ ಬಂದು ನಂಗಾಗಿತ್ತು. ಹೌದ್ರಿ ಮಾಮಿ, ದವಾಖಾನೆ ಕುಡಿದು ಅಂದ್ರೆ ತಲೆ ನೋವು ಬರ್ತದ್ರಿ. ಏನು ಅನ್ಕೋಬೇಡ್ರಿ, ಇನ್ನೊಂದ್ಸಲ ಬರೋದಿದ್ದಾಗ ಫೋನ್ ಮಾಡ್ರಿ, ನಾವು ಹೋಗಿ ಹಚ್ಚಿ ಬರ್ತೀನಿ. ಏನು ಇಲ್ಲೇ ಒಂದು 2 ನಿಮಿಷದ ಹಾದಿ ಆಗ್ತದೆ ಗಾಡಿ ತೊಗೊಂಡು ಹೋದ್ನಂದ್ರೆ. ನೀನು ಗಾಡಿನೂ ಬರ್ತದಲ್ಲ ನೋಡವ, ಎಲ್ಲ ಕಲ್ತು ಬಿಡ ಇಲ್ಲಿ ಬಂದಿಂದ. ಇಲ್ರಿ ಮಮ್ಮಿ, ನನಗೆ ಗಾಡಿ ಮೊದಲೇ ಬರ್ತೈತ್ರಿ, ಸ್ವಲ್ಪ ಬರ್ತಿತ್ತು. ಆದ್ರೆ ಈಗ ಇವ್ರು ಕಲ್ಸಿದ್ರಲ್ಲ ಪರ್ಫೆಕ್ಟ್ ಬರ್ಲಿಕ್ಕತ್ತದ. ನಮ್ಮ ಸುಧೀಂದ್ರ ಎಲ್ಲ ಕೊಡ್ಸೇನ್ ಬಿಡವ, ನಿನಗ ಏನಂತಿ ಅದು ಮಾಡ್ತಾನ, ಬೇಡ ಅದು ಕೊಡಿಸ್ತಾನ. ಇಂಥ ಗಂಡನ ಪಡ್ಯಾಕ ಪುಣ್ಯ ಮಾಡಿ ನೀನು. ಹೌದ್ರಿ ಮಾಮಿ, ಪುಣ್ಯ ಮಾಡೀನಿ. ನಾವು ಹಂಗೆ ಹೊಂದ್ಕೊಂಡು ಹೊಂಟಿವಲ್ರಿ ಮತ್ತೆ. ಅಯ್ಯ ಹೊಂದ್ಕೊಂಡು ಹೊಂಟಿ ನನಗೆ ನಿನಗೇನು ಕಾಡಿಸ್ತಾನ ಯವ್ವ? ಇಂಥ ಗಂಡನ ಮನೆ ಸಿಗಾಕ ಎಷ್ಟು ಜನ್ಮದ ಪುಣ್ಯ ಮಾಡಿಯೇನಿ ನೀನು. ಒಂದು ಅತ್ತಿ ಕಾಟ, ಒಂದು ಮಾವನ ಕಾಟ, ನೀನು ನಿನ್ನ ಗಂಡ ಇಬ್ಬರದೇ, ನಿಂದೆ ಕೈ ನಿಂದೆ ಬಾಯಿ. ಹೌದು ಬಿಡ್ರಿ, ಅದು ಕರೆಯೋದ, ಯಾರ್ದು ಕಾಟ ಹಂಗ ಅಂತೇನಿಲ್ಲ. ಈಗ ಯಾರು ಕಾಡಿಸ್ತಾರ ಬಿಡ್ರಿ ಮಾಮಿ, ಈಗಿನ ಕಾಲದಾಗ ಯಾರು ಯಾರಿಗೆ ಕಾಡ್ಸಂಗಿಲ್ರಿ. ಅವಾಗಿತ್ರಿ ಅತ್ತಿ ಕಾಡ್ಸೋದು, ಮಾವು ಕಾಡ್ಸೋದು, ಗಂಡ ಹೊಡಿದು ಅಂತೇಳಿ. ಈಗ ಏನು ನಡೆಯಂಗಿಲ್ರಿ ಅವೆಲ್ಲ. ಅಯ್ಯ ನಡ್ಸಕ್ ನೀವೆಲ್ಲಿ ಬಿಡ್ತೀರಿ ಅವ್ವ? ಒಂದು ಮಾತಾಡಂಗಿಲ್ಲ ನಾವು ಅತ್ತಿದರು, ಬಾಯಿ ಮುಚ್ಕೊಂಡು ಕೊಡ್ಬೇಕು, ಏನು ನಡೆಸ್ಕೊಡಂಗಿಲ್ಲ ನಮ್ಮದು. ಅಯ್ಯ ಹಂಗ್ಯಾಕಂತೀರಿ ಮಾಮಿ, ಯಾಕೆ ಎಷ್ಟು ಸಿಟ್ಟಿಗೆರಿರಲ್ಲ? ಏನು ಮಾಡ್ಬೇಕು ನೋಡಿದಿಲ್ಲ ನನ್ನ ಸೊಸಿಗೆ, ಎಷ್ಟು ನೀನೇ ಅಂತೀವಿ. ನೋಡಿದ್ರ ಒಂದು ಕೆಲಸ ಮಾಡಂಗಿಲ್ಲ, ಅರ್ಧ ಕೆಲಸ ನಂದೇ ಆತದ. ಎಷ್ಟು ಮೊಳಕಾಲು ನೋವು ಅಂದ್ರೂ ಅಷ್ಟು ಕೆಲಸ ಮಾಡ್ಬೇಕು ಅಂದ್ರೂ ಏನಾರ ಯಾರ ಮುಂದೆ ಹೋಗಿ ಹೇಳೇ ಬಿಡ್ತಾಳ, ಮತ್ತೆ ಕಾಡಿಸ್ತಾಳ ಅಂತೇಳಿ. ಹಿಂಗಾದಾಗ ಎಷ್ಟು ಸಿಟ್ಟು ಬರ್ತದೆ ಹೇಳು? ಹಂಗೇನಿಲ್ಲ ಬಿಡ್ರಿ ಮಮ್ಮಿ, ಆಕಿ ಯಾರ ಮುಂದೆ ಹೇಳಂಗಿಲ್ರಿ ಹಂಗ ಆತಿ ಕಾಡಿಸ್ತಾಳ ಹಂಗ ಅಂತೇಳಿ. ಆಕಿನ ಹುಡುಗರ ಜೊತೆ ಕೆಲ್ಸಕ್ಕೆ ಹೋಗ್ತಾಳಲ್ರಿ, ಹಂಗಾಗಿ ಅರ್ಧ ಕೆಲಸ ಮಾಡಿ ಹೋಗ್ತಾಳ ಅಷ್ಟೇ. ಎಲ್ಲ ಹೇಳ್ತಾ ತಗೋಕೆ ಎಲ್ಲರ ಮುಂದೆ, ನೀ ಏನು ಹೇಳಕ್ ಬರಬೇಡ. ಆಕಿನ ಪರವಾಗಿ ವಹಿಸ್ಕೊಂಡ್ ಬರಬೇಡವ ನೀನು. ಎಷ್ಟೇ ಆಗಲಿ ನೀವು ಒಂದೇ ಅಲ್ಲ, ಅದಕ್ಕೆ ಆಕಿನ ಪರವಾಗಿ ಮಾತಾಡ್ತಿದ್ದೆ. ಹೋಗ್ಲಿ ಬಿಡವ, ಎಲ್ಲೋದ್ರೂ ನಿಂದು ಹಿಂಗೆ ನೋಡವ ಯವ್ವ, ಬರೀ ಆಕಿ ಬೈಕೋತ ಕೂತ್ ಬಿಡ್ತಿದೆ ಆ ಕಡೆ. ಎಲ್ಲರ ಮನೆ ಇದ್ದದ ಅದು, ಬಂದು ಎಲ್ಲರ ಮುಂದೆ ಹೇಳ್ಕೊತ ಕೂತ್ರೆ ಹೆಂಗದು? ನಡಿಯ ಕಡೆ, ಯಾವಾಗ ಬುದ್ಧಿ ಬರ್ತದೆ ನಿನಗೆ? ನೀ ಎಷ್ಟು ಸಿಟಿಗೇರಿಯಲ್ಲ, ಏನಾತ ತಗೋ ಹೇಳಿದ್ರೆ? ಹೋಗ್ಲಿ ಬಿಡ್ರಿ, ನೀವು ಯಾಕೆ ಇದು ಮಾಡ್ಕೋತೀರಿ ಇಬ್ರು? ಹಂಗೆ ರೀ ಹೊಂದ್ಕೊಂಡು ಹೋಗ್ಬಿಡಿದ್ರಿ ಮಾಮಿ. ಅವರೊಂದು ಅನ್ನೋದು ನೀವೊಂದು ಅನ್ನೋದು ಸುಮ್ಮನೆ ಜಗಳಕ್ಕೆ ಆದಿರಿ, ಅವೆಲ್ಲ ಹೊಂದ್ಕೊಂಡು ಹೋದ್ರೆ ಯಾವುದೂ ಜಗಳ ಬರಂಗಿಲ್ಲ ನೋಡ್ರಿ. ನಿಮ್ಮ ಮನೆಗೂ ಯಾವಾಗಾರ ಒಂದೊಂದ್ಸಲ ಹಿಂಗೆ ಆಗಿರ್ತದಲ್ರಿ, ಎಲ್ಲಾರ ಹೊರಗೆ ಹೋಗ್ಬೇಕಂತ ರೆಡಿ ಆದಾಗ ಯಾರ ರಿಲೇಷನ್ ಬಂದ್ರೇ ಹೋಗೋದು ಕ್ಯಾನ್ಸಲ್ ಆಗಿದ್ದು ಉಂಟಲ್ಲ ನಿಂಬಲ್ಲಿನೂ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.